ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಸೊ ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತು ನಾವು ಹಸು ಕರು ಹಾಕಿದಾಗ ಆ ಒಂದು ಪೀರಿಯಡಲ್ಲಿ, ಒಂದು ವೀಕ್ ಟೈಮಲ್ಲಿ ಏನು ಹಾಲು ಬರುತ್ತಲ್ಲ, ಸೊ ಆ ಹಾಲನ್ನು ಯೂಸ್ ಮಾಡಿಕೊಂಡು ಗಿಣ್ಣನ ಯಾವ ಥರ ಪ್ರಿಪೇರ್ ಮಾಡೋದು ಅಂತ ಹೇಳಿ ನೋಡೋಣ. ಸೊ ಇಲ್ಲಿ ನಾನು ಈ ಹಾಲು ಯೂಸ್ ಮಾಡಿ ನಾವು ಮಾಡುವಂಥ ಗಿಣ್ಣ ಏನಿರುತ್ತೆ ಅದು ತುಂಬಾ ಟೇಸ್ಟಿಯಾಗಿರುತ್ತೆ. ಟೇಸ್ಟ್ ಒಂದೇ ಅಲ್ಲ, ಇದರಲ್ಲಿ ಬಹಳಷ್ಟು ಆರೋಗ್ಯದ ಬೆನಿಫಿಟ್ಸ್ ಕೂಡ ಇರುತ್ತೆ. ವರ್ಷಕ್ಕೆ ಇಲ್ಲಾಂದರೆ 6 ತಿಂಗಳಿಗೆ ಇಲ್ಲ 3 ತಿಂಗಳಿಗೆ ಒಂದ್ಸರಿನಾದರೂ ಈ ಥರ ಗಿಣ್ಣನ ನಾವು ಮನೆಯಲ್ಲಿ ಮಾಡಿ ತಿನ್ನೋದು ಆರೋಗ್ಯ ದೃಷ್ಟಿಯಿಂದನೂ ಒಳ್ಳೆಯದು. ಈವನ್ ನಾವು ಇದನ್ನು ಮಕ್ಕಳಿಗೆ, ವಯಸ್ಕರಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ತಿನ್ಬೋದು. ಇದು ಅದು ಅವ್ರು ತಿನ್ನಂಗಿಲ್ಲ ಇವ್ರು ತಿನ್ನಂಗಿಲ್ಲ ಆ ಥರ ಏನಿಲ್ಲ. ಟೇಸ್ಟ್ಗಳಲ್ಲಿ ಏನು ಕಾಂಪ್ರಮೈಸ್ ಮಾಡ್ಕೊಳ್ಳೋಂಗಿಲ್ಲ. ಈ ಗಿಣ್ಣ ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ಅಂಥ ಒಂದು ಶ್ರೇಷ್ಠವಾದ ಅಂದರೆ ವಿಶೇಷವಾದ ಗಿಣ್ಣನ ನಾವು ಮನೆಯಲ್ಲಿ ಯಾವ ಥರ ಈಸಿಯಾಗಿ ಮಾಡ್ಕೊಬೋದು ಅಂತ ಹೇಳಿ ಇವತ್ತಿನ ವ್ಲಾಗಲ್ಲಿ ನೋಡೋಣ. ನಾನು ಆದಷ್ಟು ಸಿಂಪಲ್ ಆಗಿ ಬಿಗಿನರ್ಸ್ಗೆ ಯಾವ ಥರ ಮಾಡ್ಬೋದು ಅಂತ ಹೇಳಿ ಹೇಳ್ಕೊಡ್ತೀನಿ. ಸೊ ಬನ್ನಿ, ಇನ್ಯಾಕೆ ತಡ ಮಾಡ್ತೀರಾ, ಜಾಯ್ನ್ ಆಗಿ ಗಿಣ್ಣು ಮಾಡೋದು ಹೆಂಗೆ ಅಂತೇಳಿ ನೋಡೋಣ. ಸೊ ಮೊದಲಿಗೆ ನಾನು ಇಲ್ಲಿ ಒಂದು ಬಾಟಲಲ್ಲಿ, ಒಂದು ಫುಲ್ ಬಾಟಲ್ ಇದು, ಅದರಲ್ಲಿ ಒಂದು 1/2 ಲೀಟರ್ ಇರ್ಬೋದು ಅಷ್ಟು ಮಿಲ್ಕನ್ನು, ಗಿಣ್ಣದ ಒಂದು ಹಾಲನ್ನು ತಗೊಂಡಿದ್ದೀನಿ. ಇದು ಮೊದಲನೇ ದಿನ ಅಂದರೆ ಹಸು ಕರು ಹಾಕಿ ನೆಕ್ಸ್ಟ್ ಡೇಗೆ ಸಿಗುತ್ತಲ್ಲ ಆ ಒಂದು ಹಾಲಿದು. ಸೊ ಅದನ್ನು ಒಂದು ಅಗಲವಾದ ಪಾತ್ರೆಗೆ ಹಾಕೊಂಡ್ಬಿಟ್ಟು ಅದಕ್ಕೆ ಯಾವ ನೀರನ್ನು ಮಿಕ್ಸ್ ಮಾಡಿಲ್ಲ, ಯಾವ ಬೇರೆ ಹಾಲನ್ನು ಮಿಕ್ಸ್ ಮಾಡಿಲ್ಲ. ಸೊ ಇದೇ ಹಾಲಿಗೆ ಡೈರೆಕ್ಟಾಗಿ ನಾವು ಒಂದು ಅಚ್ಚು ಬೆಲ್ಲ, ಒಂದಷ್ಟು ಗಾತ್ರದ್ದು, ಒಂದು ಸ್ವಲ್ಪ ದೊಡ್ಡದ ಪ್ರಮಾಣದ ತಗೊಂಡಿದ್ದೀನಿ. ಇಷ್ಟು ಬೆಲ್ಲನ ಹಾಕೊಂಡಿದ್ದೀನಿ. ನಿಮಗೆ ಸ್ವೀಟಿಗೆ ಅನುಸಾರವಾಗಿ ನೀವು ಬೆಲ್ಲ ಅಥವಾ ಸಕ್ಕರೆನ ಯೂಸ್ ಮಾಡ್ಕೊಳ್ಬೋದು. ಕೆಲವೊಬ್ಬರು ಸಕ್ಕರೆ ಕೂಡ ಹಾಕಿ ಮಾಡ್ತಾರೆ. ಇನ್ನು ರುಚಿಗೆ ನಾನು ಒಂದಿಷ್ಟು ಫ್ಲೇವರ್ ಎಲ್ಲ ಕೊಡೋದಕ್ಕೆ ಟಾಪಿಂಗು ಏಲಕ್ಕಿ, ಒಂದು 4ರಿಂದ 5 ಏಲಕ್ಕಿನ ಕುಟ್ಟಿ ಸಿಪ್ಪೆಲ್ಲ ತೆಗೆದು ಅದನ್ನು ಪುಡಿ ಮಾಡಿಬಿಟ್ಟು ಈ ಹಾಲಿಗೆ ಹಾಕೊಳ್ತಾ ಇದ್ದೀನಿ. ಸೊ ಇದಿಷ್ಟನ್ನು ನಾವು ನೀಟಾಗಿ ಹಾಲಿನ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲನೂ ಸಹ ಕರಗಬೇಕು. ಕೆಲವೊಬ್ರು ಪುಡಿ ಬೆಲ್ಲನೂ ಯೂಸ್ ಮಾಡ್ಕೊಳ್ತಾರೆ, ಕೆಲವೊಬ್ರು ಶೋಧಿಸ್ಬಿಟ್ಟು ಆ ಬೆಲ್ಲನೂ ಕೂಡ ಯೂಸ್ ಮಾಡ್ಕೊಳ್ತಾರೆ. ಬಟ್ ನಾನು ಆ ಥರ ಏನಿಲ್ಲ, ನಾನು ಕ್ಲೀನಾಗಿರೋ ಬೆಲ್ಲನ ಯೂಸ್ ಮಾಡಿದೆ. ಸೊ ಹಾಗಾಗಿ ಡೈರೆಕ್ಟಾಗೆ ಹಾಕ್ಕೊಂಡಿದ್ದೀನಿ. ಇದೆಲ್ಲದನ್ನು ಹಾಕಿ ಚೆನ್ನಾಗಿ ಇದೆಲ್ಲ ಕರಗಬೇಕು. ಅಲ್ಲಿವರೆಗೂ ಕೆಳಗಡೆನೇ ಇದನ್ನು ಇಟ್ಬಿಡೋಣ. ಬೆಲ್ಲನ ಹಾಲಲ್ಲಿ ಹಾಕಿ ಕರಗಿಸ್ಕೊಂಡ್ಬಿಡೋಣ ಫಸ್ಟು, ಅದನ್ನು ಬೇಯಿಸೋಕ್ಕಿಂತ ಮುಂಚೆ. ಸೊ ಅದು ಬೆಲ್ಲ ಹಾಲಲ್ಲಿ ಕರಗಿದಾದ್ಮೇಲೆ ಈ ಥರ ಒಂದು ದೊಡ್ಡ ಬಾಂಡ್ಲಿಯಲ್ಲಿ ತಳದಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಅದ್ರ ಮೇಲೆ ಒಂದು ಟಿಫನ್ ಬಾಕ್ಸಿನ ಮುಚ್ಚಳ ಇರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ತಳ ಹಿಡಿಬಾರ್ದು ಅಂತ ಹೇಳಿ ಪಾತ್ರೆ ಇಟ್ಟಾಗ ಡೈರೆಕ್ಟ್ ಪಾತ್ರೆ ಇಡಬಾರ್ದು. ಸೊ ಒಂಥರ ಸ್ಟ್ಯಾಂಡು ಇಲ್ಲ ಏನಾದರೂ ಒಂದು ಪ್ಲೇಟನ್ನು ಅಲ್ಲಿ ಬೇಯಿಸ್ಗೆ ಕೊಟ್ಬಿಟ್ಟು ನಾವು ಈ ಗಿಣ್ಣದ ಹಾಲನ್ನು ಒಂದು 10ರಿಂದ 15 ನಿಮಿಷ ಇಲ್ಲ ಮೀಡಿಯಂ ಫ್ಲೇಮಲ್ಲಿ ಒಂದು 1/2 an hourವರೆಗೂ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕು. ಅಂದರೆ ಗಟ್ಟಿಯಾಗೋವರೆಗೂ ಅದರಲ್ಲಿ ಏನೇನು ನೀರಿನ ಅಂಶ ಇದೆ ಅದೆಲ್ಲ ಹೋಗ್ಬಿಟ್ಟು ಅದು ಒಂದು ಕೇಕಿನ ಹದಕ್ಕೆ ಬರೋ ಥರ ನಾವು ಅದನ್ನು ಬಿಸಿ ಮಾಡ್ಕೊಳ್ಬೇಕಾಗತ್ತೆ. ನಮಗೆ ಗಿಣ್ಣದ ಹಾಲು ಯಾವ ಥರ ಚೆಕ್ ಮಾಡ್ಕೊಳ್ಬೇಕು, ಗಿಣ್ಣ ಯಾವ ಥರ ರೆಡಿ ಆಗಿದೆ ಅಂತ ಹೇಳಿ ನೋಡೋದಕ್ಕೆ ಈ ಥರ ಒಂದು ಕ್ಲೀನಾಗಿರೋ ಒಂದು ಸ್ಟಿಕ್ ತೊಗೊಂಡ್ಬಿಟ್ಟು ನಾವು ಏನು ನಾವು ಬಿಸಿ ಮಾಡ್ಕೊಂಡಿರ್ತೀವಲ್ಲ ಹಾಲು ಚೆನ್ನಾಗಿ ಅದಕ್ಕೆ ಹಾಲಿನ ಒಳಗಡೆ ಈ ಥರ ನಾವು ಕಡ್ಡಿನ ಸ್ಟಿಕ್ ಮಾಡಿದ್ರೆ ಸಾಕು. ಅದು ಏನು ಅಂಟ್ಕೊಂಡಲೆ ನೀಟಾಗಿ ಈ ಥರ ಕ್ಲಿಯರಾಗಿ ಬಂತು ಅಂದರೆ ಗಿಣ್ಣ ರೆಡಿಯಾಗಿದೆ ಅಂತ ಹೇಳಿ. ತುಂಬ ಈಸಿ, ಸಿಂಪಲ್, ಇದು ತುಂಬ ಈಸಿಯಾಗಿ ಮಾಡ್ಬೋದು. ಏನಂದರೆ ಜಾಸ್ತಿ ಫ್ಲೇಮಲ್ಲಿ ತಳ ಹಿಡಿಯೋ ಥರ ಮತ್ತು ಸೀದೋಗೋ ಥರ ಎಲ್ಲ ಮಾಡ್ಕೊಳ್ಬಾರ್ದು ಅಷ್ಟೇ. ನಾವೇನಾದರೂ ಸಪೋರ್ಟಿಗೆ ಸ್ಟ್ಯಾಂಡ್ ಕೊಟ್ಬಿಟ್ಟು ನೀರಿನ ಹವೆಯಲ್ಲೇ ಈ ಗಿಣ್ಣನ ಚೆನ್ನಾಗಿ ಬೇಯಿಸ್ಕೊಬಿಟ್ರೆ ಸೂಪರಾಗಿರೋ ಗಿಣ್ಣ ಮನೆಯಲ್ಲಿ ರೆಡಿ ಆಗಿಬಿಡುತ್ತೆ. ಇನ್ನು ಈ ಗಿಣ್ಣ ಬಿಸಿ ಇದ್ದಾಗಿಂತ ಸ್ವಲ್ಪ ಆರಿದ್ಮೇಲೆ ಇದನ್ನು ಒಂದು ನೈಫ್ ಹಾಕಿ ಈ ಥರ ಸ್ಲೈಸ್ ಮಾಡಿ ಕಟ್ ಮಾಡಿಕೊಂಡು ಮನೆಯಲ್ಲಿ ಇರೋರಿಗೆಲ್ಲ ನಾವು ಸರ್ವ್ ಮಾಡ್ಬೋದು. ತಣ್ಣಗೆ ಆರಿದ್ಮೇಲೆ ಗಿಣ್ಣ ಚೆನ್ನಾಗಿ ಬರುತ್ತೆ, ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ಕೆಲವೊಂದು ಕಡೆ ಹೊರಗಡೆ ಎಲ್ಲ ಗಿಣ್ಣನ ಮಾಡ್ಕೊಂಡು ಬಂದ್ಬಿಟ್ಟು ಸೇಲ್ ಮಾಡ್ತಾ ಇರ್ತಾರೆ. ಆಮೇಲೆ ತುಂಬ ಜನ ಗಿಣ್ಣನ ಮಾಡಿ ತಿನ್ನೋದಕ್ಕೂ ಮನೆಯಲ್ಲಿ ತುಂಬ ಇಷ್ಟಪಡ್ತಾರೆ. ಸೊ ಅಂಥವ್ರಿಗೆಲ್ಲ ತುಂಬ ಈಸಿಯಾಗಿ ನಾನು ಗಿಣ್ಣ ಮಾಡೋದು ಯಾವ ಥರ ಅಂತ ಹೇಳಿ ಹೇಳ್ಕೊಟ್ಟಿದ್ದೀನಿ. ಮಾಡೋವಂಥ ಮೆಥಡ್ ಏನಂದರೆ ಲೋ ಫ್ಲೇಮಲ್ಲೇ ನೀವು ಜಾಸ್ತಿ ಟೈಮ್ವರೆಗೂ ಬೇಯಿಸ್ಕೊಳ್ಬೇಕಾಗತ್ತೆ. ಅಂದರೆ ಬೇಯಿಸೋದು ಅಂದರೆ ಹವೆ ಕೊಟ್ಕೋಬೇಕಾಗತ್ತೆ ಸ್ಟೀಮು. ಈ ಹಾಲು ಈ ಕೇಕಿನ ಕನ್ಸಿಸ್ಟೆನ್ಸಿ ಅಂದರೆ ನೋಡಿ ಈ ಥರ ಪೀಸ್ ಬಂದಿದೆಯಲ್ಲ, ಈ ಪೀಸಿನ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ಇದನ್ನು ನಾವು ಸ್ವಲ್ಪ ಹಬೆಯಲ್ಲಿ ಬಿಸಿ ಮಾಡ್ಕೊಳ್ಬೇಕಾಗತ್ತೆ ಹಾಲನ್ನ.
ಸೊ ಇದು ಒಂದು ಸರಿಯಾದ ವಿಧಾನ ನೀವು ಗಿಣ್ಣೆ ಮಾಡೋದಕ್ಕೆ. ಮೇಲ್ಗಡೆ ಹಾಕಿರುವಂಥ ಏಲಕ್ಕಿ ಮತ್ತು ಬೆಲ್ಲ, ಹಾಲಿಗೆ ಹಾಕಿರುವಂಥ ಬೆಲ್ಲ ಎರಡೂ ಕೂಡ ತುಂಬ ಅಂದರೆ ತುಂಬ ಟೇಸ್ಟನ್ನು ಎನ್ಹಾನ್ಸ್ ಮಾಡುತ್ತೆ ಗಿಣ್ಣೆಗೆ. ನಾವಂತೂ ಚಿಕ್ಕ ವಯಸ್ಸಲ್ಲಿ ನಮ್ಮದು ಒಂದು ಫೇವ್ರೆಟ್ ಮೆಮೊರಿ ಅಂತಲೇ ಹೇಳ್ಬೋದು. ನಮ್ಮ ಊರುಗಳಲ್ಲಿ ಯಾರ ಮನೇಲಿ ಹಸು ಕರು ಹಾಕಿದ್ರು ಕೂಡ ನಾವು ಓಡೋಗ್ಬಿಡ್ತಿದ್ವಿ ಹಾಲು ತಗೊಂಡ್ಬರೋದಕ್ಕೆ ಅಂತ ಹೇಳಿ. ಸೊ ಅಷ್ಟು ಇಷ್ಟ ನನಗೆ ಗಿಣ್ಣ ಅಂದರೆ. ಐ ಹೋಪ್ ನಿಮಗೂ ಕೂಡ ಈ ರೆಸಿಪಿ ತುಂಬ ಇಷ್ಟ ಆಗಿರುತ್ತೆ. ನಿಮ್ಮಲ್ಲಿ ಯಾರಾದರೂ ಗಿಣ್ಣ ಲವರ್ಸ್ ಇದ್ದರೆ ತಪ್ಪದೇನೆ ಕಾಮೆಂಟ್ ಮಾಡಿ ಆ್ಯಂಡ್ ವಿಡಿಯೋನ ಲೈಕ್ ಕೂಡ ಮಾಡಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.